ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಯೆಹೋಶುವ 3ನೇ ಅಧ್ಯಾಯ 7ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ: ನಾನು ಇಂದಿನಿಂದ ನಿನ್ನನ್ನು ಇಸ್ರಾಯೇಲರೆಲ್ಲರ ಮುಂದೆ ಘನಪಡಿಸುವೆನು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನು ಇಲ್ಲಿ ನಮ್ಮನ್ನು ನೋಡಿ ಹೇಳ್ತಾ ಇದ್ದಾರೆ, ನಾನು ನಿಮ್ಮನ್ನ ಏನ್ ಮಾಡ್ತೇನೆ, ಘನಪಡಿಸ್ತೇನೆ ಎಂದು ಇಲ್ಲಿ ಹೇಳುವವರಾಗಿದ್ದಾರೆ. ಅಂದ್ರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನನ್ನ ನಾವು ನೋಡುವಾಗ ಯೆಹೋಶುವನನ್ನ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಬಲಪಡಿಸ್ತಾ ಇದ್ದಾರೆ. ಯೆಹೋಶುವನೇ, ನಾನು ನಿನ್ನನ್ನು ಏನ್ ಮಾಡ್ತೇನೆ, ಇಸ್ರಾಯೇಲರ ಮುಂದೆ ನಿನ್ನನ್ನು ಘನಪಡಿಸ್ತೇನೆ, ನಿನ್ನನ್ನು ಅಭಿವೃದ್ಧಿಯಾದ ಮಾರ್ಗದಲ್ಲಿ ನಡೆಸ್ತೇನೆ ಎಂದು ದೇವರು ಯೆಹೋಶುವನನ್ನ ಬಲಪಡಿಸ್ತಾ ಇದ್ದಾರೆ. ಪ್ರೀತಿಯುಳ್ಳ ದೇವ ಜನರೇ, ಅದೇ ರೀತಿಯಾಗಿ ನಮ್ಮ ದೇವರು ಇವತ್ತು ನಮ್ಮನ್ನ ಈ ವಚನದ ಮೂಲಕ ಬಲಪಡಿಸುವವರಾಗಿದ್ದಾರೆ. ಮಗನೇ ಮಗಳೇ, ನಾನು ನಿನ್ನ ಜೀವಿತದಲ್ಲಿ ಏನ್ ಮಾಡ್ತೇನೆ, ಬಲಪಡಿಸ್ತೇನೆ, ನಿನ್ನನ್ನು ಘನಪಡಿಸ್ತೇನೆ. ನೀನು ಹೋಗುವಂತಹ ಮಾರ್ಗದಲ್ಲಿ, ಬರುವಂತಹ ಮಾರ್ಗದಲ್ಲಿ ನಾನು ನಿನ್ನನ್ನು ಆಶೀರ್ವಾದಿಸ್ತೇನೆ ಎಂದು ಕರ್ತನು ಇಲ್ಲಿ ನಮ್ಮನ್ನು ನೋಡಿ ಹೇಳುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವ ಜನರೇ, ಹೇಗೆ ಕರ್ತನು ಯೆಹೋಶುವನನ್ನ ಈ ವಚನದ ಮೂಲಕ ಬಲಪಡಿಸಿದ್ದಾರೋ ಅದೇ ರೀತಿಯಾಗಿ ನಮ್ಮನ್ನ ಇಲ್ಲಿ ಏನ್ ಮಾಡುವವರಾಗಿದ್ದಾರೆ, ಬಲಪಡಿಸುವವರಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನೆ, ನಿಮ್ಗೆ ಸ್ತೋತ್ರ ಸ್ವಾಮಿ. ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವ ಜನಗಳನ್ನ ನಿನ್ನ ಸ್ವಾಮಿ, ಹೇಗೆ ಯೆಹೋಶುವನನ್ನ ದೇವರೇ ಘನಪಡಿಸಿದಿರೋ ಅದೇ ರೀತಿಯಾಗಿ ನಿನ್ನ ಜನರನ್ನ ನೀನು ಘನಪಡಿಸು ದೇವ. ನಿಮ್ಮ ನಾಮಕ್ಕೆ ಸ್ತೋತ್ರ ಕರ್ತನೆ, ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.